ಉತ್ತರ ಕರ್ನಾಟಕ ಪ್ರತ್ಯೇಕಕ್ಕೆ ಹೋಗಿ ಯಾಕಂತ ಸರ್ ಉಮೇಶ್ ಕತ್ತಿ ಅವ್ರ ಬಗ್ಗೆ ಮತ್ತೆ ತಾವೇ ಮಾಡ್ತಾ ಇದ್ದೀರಿ. ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ. ನೀರಾವರಿ ಆಗಲಿ, ಶಿಕ್ಷಣ, ಆರೋಗ್ಯ ಎಲ್ಲ ಥರದಿಂದ ನಮಗೆ ಒಂದು ಮತ್ತು ಆ ಭಾಗದವರಿಗೆ ಒಂದು ಆಗ್ತಾ ಇರೋದ್ರಿಂದ ನಮ್ಮದು ನಾವು ಮಾಡಿಕೊಟ್ರೆ ನಮ್ಮದು ನಾವು ಪ್ರಗತಿಯನ್ನು ಮಾಡ್ಕೋತೀವಿ. ನಮಗೆ ಫಂಡ್ಸ್ ಹೆಚ್ಚು ಬರ್ತಾವೆ ಅಂತೇಳಿ ನಮ್ಮ ಒಂದು ಕೂಗು. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅನ್ನೋಂಥದ್ದು ವಿನಂತಿ. ಸರ್ ಸರ್ಕಾರ ತಮ್ಮದೇ ಇದೆ, ಯಾಕೆ ಅನುದಾನ ಕಡಿಮೆ ಆಗ್ತಾ ಇದೆ ಅಂತ? ಯಾವೇ ಸರ್ಕಾರ ಇಲ್ಲ, ನಮ್ಮ ಸರ್ಕಾರ ಇರಲಿ, ವಿರೋಧ ಪಕ್ಷದವ್ರ ಸರ್ಕಾರ ಇರಲಿ, ಉತ್ತರ ಕರ್ನಾಟಕ ಮೊದಲೇ ನಡ್ಕೊಂಡು ಈಗ ಸ್ವತಂತ್ರ ಸಿಕ್ಕಾಗಿಂದೂ ಅನ್ಯಾಯ ಆಗಿದೆ. ರಾಜು ಉಪಾಧ್ಯಕ್ಷರಾದ್ರು ಡಿಸಿಸಿ ಬ್ಯಾಂಕ್ ಲಕ್ ಮೇಲೆ ಲಕ್ ಸರ್, ಅವಿರೋಧವಾಗಿ ಆಯ್ಕೆ ಆಗ್ತಾರೆ, ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನ ಯಾಕ? ಎಲ್ಲರೂ ಅನೌನ್ಸ್ಮೆಂಟ್ಲಿ ಎಲ್ಲರೂ ಒಕ್ಕಟ್ಟಾಗಿ ಮಾಡಿದ್ದಾರೆ. ಯಾವುದೋ ಅಧ್ಯಕ್ಷದು ಚುನಾವಣೆ ಆಗಿಲ್ಲ, ಉಪಾಧ್ಯಕ್ಷ ಆಗಿಲ್ಲ. ಅಲ್ಲಿ ಏನು ಪಂಗಡಗಳಿದ್ದು ಆ ಪಂಗಡಗಳು ಎರಡೂ ಕೂಡಿಸಿ ನಾನಾ ಮುಂದಾಳತ್ವ ತಗೊಂಡ ಎಲ್ಲ ಸರಿ ಮಾಡಿ ಮಾಡಿಸಿದೀವಿ. ನಾ ಆಕಾಂಕ್ಷಿ ಇದ್ದೀನಿ, ಹೋಗಿ ನಾಳೆ ಇವತ್ತು ಹೊಂಟಿದ್ದೀನಿ, ನಾಳೆ ಹೋಗಿ ಸಿಎಂ ಒತ್ತಾಯ ಮಾಡಿ ತಗೋತೀನಿ. ಸೌದಿ ಅವರ ಬೆಂಬಲದಿಂದ ರಾಜ್ಯಕ್ಕಾಗಿ ಅವ್ರು ಹೊರಗೆ ಉಳಿದ್ರು ಅನ್ನುವಂತ ಮಾತು ಕೇಳಿ ಬರ್ತಾರೆ. ಏನೆಲ್ಲ ಸುಳ್ಳು ಐತೆ, ಯಾವ ಬೆಂಬಲ ಇಲ್ಲ, ಯಾವ ಪಕ್ಷ ಇಲ್ಲ. ನೀವಂತೀವಿ ಮಾಧ್ಯಮದವ್ರು ಸುಮ್ಮನೆ ಬೆಳೆಸಾದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗೋದು ಪಕ್ಕನ ಆಗ್ತೈತಿ. ಅಸೆಂಬ್ಲಿ ಆದ